ಇವತ್ತು ಈ ಪುಟ್ಟ ಕನ್ನಮ್ಮನ ಬ್ಯಾಗಲ್ಲಿ ಇಟ್ಕೊಂಡು ನಾವು ಎಲ್ಲೋಗ್ತಿದ್ದೀವಿ ಗೊತ್ತಾ? ಹಾಯ್ ಎಲ್ಲರಿಗೂ ನಮಸ್ತೆ. ನೀವು ರೀಸೆಂಟಾಗಿ ನನ್ನ ವಿಡಿಯೋನ ನೋಡಿದ್ರೆ ಗೊತ್ತಿರುತ್ತೆ. 3 ನಾಯಿಮರಿಗಳನ್ನ ರೋಡ್ ಸೈಡ್ ಬಿಟ್ಟು ಹೋಗಿದ್ರು. ಅದರಲ್ಲಿ 2 ನಾಯಿಮರಿಗಳು ಇಲ್ಲ ತಗೊಂಡೋಗಿದ್ದಾರೆ. ಈ ಮರಿಗೆ ಏನಾಗಿದೆ ಅಂದರೆ ಗಾಡಿ ಅಡಿಗೆ ಬಿದ್ದು ಸೊಂಟ ಬಡಿದೋಗಿತ್ತು. ಹಾಗಾಗಿ ಈ ಮರಿನ ನಾವೀಗ ಆಶ್ರಮಕ್ಕೆ ಸೇರ್ಸೋಕೆ ಹೋಗ್ತಿದ್ದೀವಿ. ನನ್ನ ತಂಗಿ ನನ್ನ ಅಳಿಯ ಕೂಡ ಬಂದಿದ್ದರು. ಈಗ ಈ ಬ್ಯಾಗಲ್ಲಿ ಇಟ್ಕೊಂಡು ನಾವು ಹೋಗ್ತಿರೋದು ಎಲ್ಲೇ ಅಂದರೆ ಕಾರ್ಕಳಕ್ಕೆ. ಯಾಕಂದರೆ ಬಜ್ಪೆಯಿಂದ ಒಬ್ಬರು ನನ್ನ ಫ್ರೆಂಡ್ ಇದ್ದಾರೆ ಇನ್ಸ್ಟಾಗ್ರಾಮಿಂದ. ಅವ್ರು ಹೇಳಿದರು ಸುರತ್ಕಲ್ಗೆ ನಾನು ಕರ್ಕೊಂಡು ಹೋಗ್ತೇನೆ, ನೀವು ಕಾರ್ಕಳ ತನಕ ತಂದು ಕೊಟ್ಟರೆ ಸಾಕು ಅಂತ. ತುಂಬಾ ಥ್ಯಾಂಕ್ಸ್ ಅವರಿಗೆ. ಯಾಕಂದರೆ ಅವರ ಹೆಸರು ಮತ್ತು ವಿಡಿಯೋ ಹಾಕೋದು ಬೇಡ ಅಂತ ಹೇಳಿದರೆ ಅವರಿಗೆ. ಇವತ್ತು ಈ ಪುಟ್ಟ ಮರಿನ ನಾನು ಕಳಿಸ್ಕೊಡ್ತಿರೋದು ಆಸರೆ ಅನಿಮಲ್ ಟ್ರಸ್ಟ್ ಸುರತ್ಕಲ್ಗೆ, ನಮ್ಮ ಸಾಕ್ಷಿ ಸುನಿಲ್ ಮೇಡಮ್ ಅವ್ರದ್ದು. ನಾನು ಜಸ್ಟ್ ಇನ್ಸ್ಟಾಗ್ರಾಮಲ್ಲಿ ಒಂದು ಮೆಸೇಜ್ ಮಾಡಿದೆ, ಮೇಡಮ್ ಈ ರೀತಿ ಮಳೆಯಲ್ಲಿ ನೆನೀತಾ ಇದೆ ಮರಿಗಳು ಅಂತ. ಅದಕ್ಕೆ ಅವರೇ ಹೇಳಿದ್ರು, ನೋಡಿ ನನಗೆ ತಂದು ಕೊಡಿ, ಯಾಕಂದರೆ ಅವುಗಳು ಮಳೆಯಲ್ಲಿ ನೆನೆಯೋದು ಬೇಡ, ಹೊಟ್ಟೆ ಹಸಿವಿಂದ ಸಾಯೋದು ಬೇಡ, ನಾನು ಸಾಕ್ತೀನಿ ಅಂತ ಹೇಳಿದ್ರು. ತುಂಬಾ ಖುಷಿಯಾಗುತ್ತೆ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಬಂದಿದ್ದಕ್ಕೆ. ಒಂದು ಮರಿ ಅಲ್ಲ, 100 ಮರಿಗಳನ್ನ ಅವರು ತಾಯಿ ಥರ ನೋಡ್ಕೊಳ್ತಿದ್ದಾರೆ. ನೀವೆಲ್ಲರೂ ಹೇಳ್ತಿದ್ರಿ, ಬ್ರೋ ನಮಗೆ ಸ್ಕ್ಯಾನರ್ ಹಾಕಿ ನಂಬರ್ ಹಾಕಿ ನಾವು ಅಮೌಂಟ್ ಕಳಿಸ್ತೀವಿ, ನಾಯಿಗೆ ಏನಾದರೂ ಕೊಡಿಸಿ ಅಂತ ಕೇಳ್ತಿದ್ರಿ. ಈಗ ನಾನು ನಿಮಗೆ ನಂಬರ್ ಹಾಕ್ತಿದ್ದೀನಿ. ನಾನು ಆಸರೆ ಅನಿಮಲ್ ಟ್ರಸ್ಟ್ ಸುರತ್ಕಲ್ ಇಲ್ಲಿದ್ದು ನಂಬರ್ ಹಾಕ್ತಿದ್ದೀನಿ. ಈ ನಂಬರ್ಗೆ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟೇ ಅಮೌಂಟನ್ನು ಹಾಕಿ ನೀವು ಕೊಡುವಂಥ 10, 20, 50, 100 ರೂಪಾಯಿಗಳು ಮೂಕ ಪ್ರಾಣಿಗಳ ಹಸಿವನ್ನು ನೀಗಿಸಿ. ಯಾಕಂದರೆ ಈ ರೀತಿಯಲ್ಲಿ ನಾವು ಸಾಕ್ಷಿ ಸುನಿಲ್ ಮೇಡಮ್ಗೆ ಸಪೋರ್ಟ್ ಮಾಡಿದ್ರೆ ಅವರು ಸಾವಿರಾರು ಇಂಥ ನಾಯಿಮರಿಗಳನ್ನ ಉಳಿಸ್ತಾರೆ, ಅವ್ರಿಗೊಂದು ನೆಲೆಸಿ. ನೋಡಿ, ಈ ನಾಯಿಮರಿಗೂ ಟ್ರೀಟ್ಮೆಂಟ್ ಆಗಬೇಕು. ಮತ್ತು ಇಂಥದ್ದು ಎಷ್ಟೋ ನಾಯಿಮರಿಗಳು ಅವ್ರ ಜೊತೆ ಇದೆ, ಅವುಗಳಿಗೂ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾರೆ. ನನಗೆ ಈ ರೀತಿ ಮುಂದುಗಡೆ ಇಟ್ಕೊಂಡು ನಾಯಿ ಮರಿನ ಇಟ್ಕೊಳಕ್ಕಾಗಲಿಲ್ಲ, ಅದಕ್ಕೋಸ್ಕರ ನನ್ನ ತಂಗಿ ಹಿಂದುಗಡೆ ಇಟ್ಕೊಂಡು ಕೂತ್ಲು. ಅದ್ರ ಜೊತೆಗೆ ಇದರಲ್ಲಿ ಪಾರ್ಟ್ 1 ಇರುತ್ತೆ, ನೆಕ್ಸ್ಟ್ ಪಾರ್ಟಲ್ಲಿ ಯಾವ ರೀತಿ ಆ ನಾಯಿ ಮರಿನ ಮೇಡಮ್ ಬಂದು ತಗೊಂಡೋದ್ರು ಅಂತ ಇರುತ್ತೆ. ಫಾಲೋ ಮಾಡ್ಕೊಳ್ಳಿ ಆ ವಿಡಿಯೋಗೋಸ್ಕರ. ಅದ್ರ ಜೊತೆಗೆ ನಾವು ಈ ಮರಿನ ಸೇಫಾಗಿ ಕಾರ್ಕಳಕ್ಕೆ ಕರ್ಕೊಂಡು ಬಂದ್ವಿ. ಏನು ಒಂದು ಸ್ವಲ್ಪನೂ ಪ್ರಾಬ್ಲಮ್ ಆಗಿರಲಿಲ್ಲ. ನೆಕ್ಸ್ಟ್ ವಿಡಿಯೋಕ್ಕೆ ವೆಯ್ಟ್ ಮಾಡಿ. ಧನ್ಯವಾದ.